ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಟೇಸ್ಟಿಯಾಗಿರೋ ಸಿಂಪಲ್ಲಾಗಿರೋ ಪನ್ನೀರ್ ಡಾಬಾ ಸ್ಟೈಲ್ ಪನ್ನೀರ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಈಸಿ. ಇದಕ್ಕೆ ಏನು ಜಾಸ್ತಿ ಐಟಮ್ಸ್ ಏನು ಬೇಕಾಗಿಲ್ಲ. ಇಲ್ಲ ನಾನು ಮಿಕ್ಸಿ ಜಾರ್ಗೆ ಒಂದು 5-6 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ಎಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಹಸಿಮೆಣ್ಸಿನ್ಕಾಯಿ ಇದು ಆಪ್ಷನಲ್ಲು, ನಿಮಗೆ ಬೇಕಾದ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು, ಟೊಮೊಟೊ ಇಷ್ಟು ನಾವು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ತೀರಾ ನುಣ್ಣಗಿದ್ರೇ ಅದು ಚೆನ್ನಾಗಿರೋದು. ಇಲ್ಲಿ ಒಂದು ಪ್ಯಾನ್ಗೆ ನಾನು 1-2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಪನ್ನೀರನ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ. ತೀರಾ ದೊಡ್ಡದಾದರೂ ಚೆನ್ನಾಗಿರಲ್ಲ ತಿನ್ನೋವಾಗ. ಅದರಿಂದ ನಾನಿಲ್ಲಿ 2 ಪ್ಯಾಕೆಟ್ ತೊಗೊಂಡಿದ್ದೀನಿ ಪನ್ನೀರು. ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪನ್ನೀರ್ ಫ್ರೈ ಆಗ್ತಾಯಿದ್ದಂಗೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ಸ್ವಲ್ಪ ಫ್ರೈ ಮಾಡಬೇಕು. ಮತ್ತು ಒಂದು 1/2 ಟೀ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆಗಬೇಕು ಸ್ವಲ್ಪ. ಅಷ್ಟೊತ್ತಿಗೆ ಮಿಕ್ಸಿ ಜಾರ್ಗೆ ಅದು ಹಾಕಿದ್ದೀನಲ್ವ, ಅದು ನುಣ್ಣಗೆ ಪೇಸ್ಟ್ ಆಗಿದೆ. ಸ್ವಲ್ಪ ಒಂದು 5 ನಿಮಿಷ ಫ್ರೈ ಆದರೆ ಸಾಕು ನಿಮಗೆ. ಯಾಕಂದ್ರೆ ತಿನ್ನೋವಾಗ ಗೊತ್ತಾಗುತ್ತೆ ನಿಮಗೆ. ಇದು ಸೋಯಾಬೀನ್ದು ಅದರಿಂದ ಮಾಡಿರೋದಂತೆ ಪನ್ನೀರು. ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು. ನಾನು ಇದು ಫಸ್ಟ್ ಟೈಮ್ ತೊಗೊಂಡಿದ್ದು, ನನಗಂತೂ ಇಷ್ಟ ಆಯಿತು. ಇಲ್ಲೊಂದು ಪ್ಯಾನ್ಗೆ ನಾನು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಪಲಾವ್ ಎಲೆ ಬರುತ್ತಲ್ವ, ಅದು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕಿದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸಣ್ಣಗೆ ತುರುಬ್ಕೊಂಡಿದ್ದೀನಿ ಈರುಳ್ಳಿನ. ಯಾಕಂದರೆ ಸಣ್ಣ ಇದ್ರೇ ಚೆನ್ನಾಗಿರೋದು. ನಾನು ಆವಾಗಲೇ ಮಿಕ್ಸಿ ಜಾರಿಗೆ ಹಾಕಿದ್ನಲ್ವ, ಆ ಪೇಸ್ಟ್ ಹಾಕ್ಕೊಂಬಿಡಿ. ಈಗ ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ಸ್ಮೆಲ್ ಇದು ಹೋದ್ರೇ ಫ್ರೆಂಡ್ಸ್, ಇಲ್ಲಾಂದರೆ ನಾವೆಲ್ಲ ಈಗಲೇ ಹಾಕ್ಬಿಟ್ರೆ ಒಂಥರ ಚೆನ್ನಾಗಿರೋಲ್ಲ. ಇಲ್ಲಿ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಇಷ್ಟು ಹಾಕ್ಬೇಕು. ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಅರಿಶಿನ ಪುಡಿ ಮಾತ್ರ 1/4 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಆವಾಗಲೇ ನಾನು ಪನ್ನೀರ್ಗೆ ಹಾಕಿದ್ನಲ್ವ ಅರಿಶಿನ ಪುಡಿ, ಅದರಿಂದ. ಖಾರದ ಪುಡಿ ಅಷ್ಟೇನು ಖಾರ ಇರಲಿಲ್ಲ, ಯಾಕಂದರೆ ನಾನು ಸ್ವಲ್ಪ ಹಾಕ್ಕೊತೀನಿ. ಅರ್ಧ ಸ್ಪೂನ್ ಹಾಕಿದ್ದೀನಲ್ವ, ಅದರಿಂದ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಬಟಾಣಿ ನೆನೆಸಿ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಒಂದು ವಿಸಿಲ್ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಎಲ್ಲ ಹುಡುಕಿದೆ ಫ್ರೆಂಡ್ಸ್, ಎಲ್ಲೂ ಸೀಸನ್ ಇಲ್ವಲ್ಲ, ಅದರಿಂದ ನಾನು ಒಣಗಿದ ಬಟಾಣಿ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಸಿಕ್ಕಿದ್ರೆ ಹಾಕ್ಕೊಬೋದು. ಅದ್ರಲ್ಲಿ ತುಂಬ ಕಲ್ಲರ್ ಹಾಕಿರ್ತಾರೆ, ಅದರಿಂದ ಅದು ನಾನು ತೊಗೊಳಕ್ಕೆ ಇಷ್ಟ ಆಗಿಲ್ಲ. ನೋಡಿ ವಾಪಸ್ ಬಂದೆ. ಮನೇಲಿರೋ ಒಣಗಿದ ಬಟಾಣಿ ನೆನೆಸಿ ನಾನು ಅದನ್ನು ಕುಕ್ಕರಲ್ಲಿ ಬೇಯಿಸಿದ್ದೆ, ಅದು ಚೆನ್ನಾಗಿರುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮಿಷ್ಟ, ಜಾಸ್ತಿ ಹಾಕಂಗಿದ್ರೆ ಹಾಕ್ಬೋದು. ಇಲ್ಲಿ ತುಂಬ ಕಮ್ಮಿ ಹಾಕ್ಕೊಂಡ್ರೆ, ಬೇಕಾದರೆ ಶಾರ್ಟೇಜ್ ಬಿದ್ದರೆ ಹಾಕ್ಕೊಳ್ಳಿ ನೀವು. ನಿಜವಾಗ್ಲೂ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ. ಸೇಮ್ ನೀವು ಆಚೆ ತಿಂತಿರಲ್ಲ ಡಾಬಾದಲ್ಲಿ, ಹೋಟ್ಲಲ್ಲಿ, ಅದೇ ಥರ ಫ್ಲೇವರ್ ಕೊಡ್ತು. ಸಖತ್ತಾಗಿನ್ನ ಕಸ್ತೂರಿ ಮೇಥಿ ಅದೊಂದು ಮಿಸ್ ಆಗಿದೆ ನನಗೆ, ಅದಿರಲಿಲ್ಲ. ಇಲ್ಲಿ ನಾನು ಒಂದು ಅರ್ಧ ಬಟ್ಲು ಮೊಸರು ಹಾಕ್ಕೊಂಡಿದ್ದೀನಿ. ಇದು ಮೊಸರು ಹಾಕ್ಮೇಲೆ ನಾವು ಚೆನ್ನಾಗಿ ಸ್ವಲ್ಪ ಕುದಿಸ್ಬೇಕು. ಅದು ಅಷ್ಟೇ ಒಂಥರ ಚೆನ್ನಾಗಿರುತ್ತೆ. ಫ್ಲೇವರು ಅಷ್ಟೇ ನಿಮಗೆ ಡಾಬಾ ಸ್ಟೈಲ್ ಬರುತ್ತಲ್ವ, ಅದೇ ಥರ. ಈಗ ನಾನು ಕ್ಲೋಸ್ ಮಾಡಿಬಿಟ್ಟು ಒಂಚೂರು ಅದು ಬೇಯಬೇಕು. ಬೆಂದಮೇಲೆ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಸೈಡಲ್ಲಿ. ಆವಾಗ ಪರ್ಫೆಕ್ಟಾಗಿ ಇದು ರೆಡಿ ಇದೆ ಅಂತ ಅರ್ಥ. ಇನ್ನೇನು ಹತ್ರ ಬಂದಿದೆ, ಇದು ಪರವಾಗಿಲ್ಲ. ಈಗ ನಾನು ಆವಾಗಲೇ ಫ್ರೈ ಮಾಡಿದ್ನಲ್ವ ಪನ್ನೀರು ಕ್ಯೂಬ್ಸ್ನ, ಅದನ್ನು ಇವಾಗ ಹಾಕ್ಕೊಂಬಿಡಿ. ಎಲ್ಲ ಹಾಕ್ಕೊಂಬಿಡಿ. ನಿಮಗೇನು ನಾನು 2 ಪ್ಯಾಕೆಟ್ ತೊಗೊಂಡಿದ್ದೆ. ನಮ್ಮ ಮನೇಲಿ 4 ಜನ ಇದ್ದೀರಲ್ವ, ಅದರಿಂದ ಚಪಾತಿಗಂತೂ ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ, ಅದು ಈ ಮಳೆ ಬರ್ತಾಯಿತ್ತಲ್ವ, ಆ ಟೈಮಲ್ಲಿ ಮಾಡ್ಕೊತೀನಿ, ಸಖತ್ತಾಗಿತ್ತೆ. ಮತ್ತು ಕ್ಲೋಸ್ ಮಾಡಿ ನಾನು ಇದು ಓಪನ್ ಮಾಡಿರಿ ನೋಡಿ ಏನು ಚೆನ್ನಾಗಿತ್ತು ಗೊತ್ತಾ. ಲಾಸ್ಟಲ್ಲಿ ನಮ್ಮ ರಾಜ್ಕುಮಾರನ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಫೈನಲಾಗಿ ಹಾಕಿ ಹೆಂಗಿತ್ತು ಅಂದರೆ, ಮಾಡಿ ನೀವು ಕಮೆಂಟ್ ಹಾಕ್ತೀರಾ, ಅಷ್ಟು ಚೆನ್ನಾಗಿತ್ತು. ಮಾಡಿದ್ಮೇಲೆ ಕೇಳಿ ನೋಡಿ ನಿಮ್ಮ ಮನೇಲಿ ಹೇಗೆ ಬಂತು ಅಂತ. ಸಖತ್ತಾಗಿರುತ್ತೆ. ಹಸಿ ಬಟಾಣಿ ಆಪ್ಷನಲ್ಲು, ನಿಮಗೆ ಸಿಕ್ಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಣಗಿದ ಬಟಾಣಿನೇ ಹಾಕ್ಕೊಳ್ಳಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೂ ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.